ಯಾಕೆ ಸ್ಕ್ರೀನ್ ಕಾಣಿಸ್ತಿಲ್ವಾ? ಕಾಣಿಸ್ತಿದೆಯಾ? ನಂಗೆ ಒಂಚೂರು ಅಡ್ಡಡ್ಡ ಆಗ್ತಿದೇನು ಅಲ್ಲ, ಅದು ನನ್ನ ಪ್ರಾಬ್ಲಮ್ ಅನ್ಸುತ್ತೆ. ಒಂದು ನಿಮಿಷ. ನಂಗೆ ದೊಡ್ಡದು ಮಾಡಿದ ತಕ್ಷಣ, ಅಂದ್ರೆ ಫುಲ್ ಮಾಡಿದ ತಕ್ಷಣ ನನ್ನ ಸ್ಕ್ರೀನ್ ಚಿಕ್ಕದಾಗ್ಬಿಡುತ್ತೆ, ಅಕ್ಷರ ಕಾಣಿಸ್ತಿಲ್ಲ. ಈಗ ಸರಿ. पूर्णमतः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ओम शांति शांति शांति। नित्यानित्य जगद्धात्रे नित्याय ज्ञानमूर्तये पूर्णानंदाय हरये सर्वयज्ञभुजे नमः। यस्मात् ब्रह्मेन्द्ररुद्रादिदेवतानां श्रेयोऽपि च ज्ञानस्फूर्तिः सदा तस्मै हरये गुरवे नमः। ओम तदेजति तन्नेजति तद्दूरे तद्वन्तिके तदन्तरस्य ಸರ್ವಸ್ಯಾಸ್ಯ ಭಾರತಃ ಅನ್ನುವ ಮಾತಿನ ಮೂಲಕ ಅವನು ಹೆದರದವನು, ಅವನು ಎಂದು ಯಾವುದನ್ನು ಅಂಟಿಸಿಕೊಳ್ಳದವನು ಇತ್ಯಾದಿಗಳನ್ನೆಲ್ಲ ಹೇಳಿ ಮುಂದೆ ಎಲ್ಲದರ ಒಳಗೆ ಇದ್ದಾನೆ ಮತ್ತು ಎಲ್ಲದರ ಹೊರಗೂ ಇದ್ದಾನೆ ಅನ್ನೋದನ್ನು ಹೇಳಿದರು. ಅಲ್ಲಿ ಹೇಳಿದ ಮಂತ್ರ ಎಷ್ಟು ಸರ್ವಾಣಿ ಭೂತಾನಿ ಆತ್ಮನ್ನೇವಾನು ಪಶ್ಯತಿ ಸರ್ವಭೂತೇಷು ಆತ್ಮಾನಂ ತತೋ ವಿಮುಚ್ಯತೆ ಅಂತ ಒಂದು ಮಾತು. ಅದರ ಜೊತೆಗೆ ಅದನ್ನು ಇನ್ನಷ್ಟು ವಿಸ್ತಾರ ಮಾಡಿದ ಇನ್ನೊಂದು ಮಂತ್ರವನ್ನ ಹೇಳಿದ್ದು ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೇವಾನುಪಶ್ಯತಃ ತತ್ರ ಕೋ ಮೋಹಕ ಶೋಕಃ ಏಕತ್ವ ಫಲಪಶ್ಯತಃ ಅಂತ ಇನ್ನೊಂದು ಮಂತ್ರವನ್ನ ನಿರೂಪಣೆ ಮಾಡಿ ಆ ಮಂತ್ರದ ಮೂಲಕ ಭಗವಂತನ ಪ್ರಜ್ಞೆಯನ್ನ ನಾವು ಪಡೀಲಿಕ್ಕೆ ಸಾಧ್ಯ ಆಗುವಂಥದ್ದು ಒಬ್ಬನೇ ತುಂಬಿದ್ದಾನೆ. ಎಲ್ಲದರೊಳಗೆ ತುಂಬಿದವನು, ಎಲ್ಲಾ ರೀತಿಯಿಂದ ತುಂಬಿದವನು, ಎಲ್ಲ ಕಾಲದಲ್ಲೂ ತುಂಬಿದವನು, ಅನೇಕ ಜನ ಇಲ್ಲ, ಒಬ್ಬನೇ ಇದ್ದಾನೆ. ಏಕಃ, ಅವನು ಒಬ್ಬ. ಸರ್ವಭೂತೇಷು ಚ ಆತ್ಮಾನಂ ತತೋ ನ ವಿಜುಗುಪ್ಸತೆ ತತ್ರ ಕೋ ಮೋಹಃ ಕೋ ಶೋಕಃ ಅನ್ನುವ ಮಾತಿನ ಮೂಲಕ ಅವನಿಗೆ ಭಯ ಇಲ್ಲ. ಅವನು ತನ್ನನ್ನು ರಕ್ಷಿಸಿಕೊಳ್ಬೇಕು ಅಂತ ತಾನೇ ಸ್ವಂತ ಪ್ರಯತ್ನ ಮಾಡಿ ನನ್ನನ್ನು ಉಳಿಸ್ಕೊಳ್ತೇನೆ ಅಂತ ಅಹಂಕಾರಕ್ಕೊಳಗಾಗುವುದಿಲ್ಲ. ಆ ಅಹಂಕಾರ ಇಲ್ಲ ಆದಾಗ ಅವನಿಗೆ ಯಾವತ್ತೂ ಕೂಡ ನನ್ನ ಕೈಯಿಂದ ತಪ್ಪಾಯ್ತು ಅನ್ನುವ ಗಿಲ್ಟ್ ಕಾಣಲ್ಲ. ಅಂದ್ರೆ ನನ್ನ ಕೈಲಿ ತಪ್ಪಾಯ್ತು ಅಂದ್ರೆ, ಈಗ ತಪ್ಪು ಮಾಡಿದಾಗ ತಪ್ಪಾಯ್ತು ಅಂತ ಅನ್ನೋದು ಬೇರೆ. ಬಹಳ ಜನ ಮಾಡದ ತಪ್ಪಿಗೆಲ್ಲ ನನ್ನಿಂದ ತಪ್ಪಾಯ್ತು, ನಾನು ಒಳ್ಳೆಯವನಲ್ಲ ಅನ್ಸುತ್ತೆ, ನಾನು ಈ ತರ ಎಲ್ಲ ಅನ್ಯಾಯ ಮಾಡಿದ್ದೇನೆ, ನಾನು ಇಂಥ ರೀತಿಯಲ್ಲಿ ಘಟನೆಗಳನ್ನ ಸರಿಯಾಗಿ ನಿಭಾಯಿಸಬಹುದಿತ್ತು, ನಮ್ಮ ಅಪ್ಪ ಅಮ್ಮನನ್ನು ಸರಿಯಾದ ಕಾಲಕ್ಕೆ ಆಸ್ಪತ್ರೆ ಕರ್ಕೊಂಡು ಹೋಗಿದ್ರೆ ಬದುಕ್ತಿದ್ರು ಅಂತ ಹೀಗೆ ಏನೇನೋ ಕೆಲವೆಲ್ಲ ನಾವು ನೋಡ್ತೇವೆ. ಅವರ ಈ ಅಂದ್ರೆ ಏನಂತೇವೆ ಕಷ್ಟಗಳು ಅಥವಾ ಒಂಥರ ಕೀಕಲಾಟ ಒಳಗಿನಿಂದ ಒದ್ದಾಡ್ತಾ ಇದ್ದೆಲ್ಲ ನೋಡ್ತೇವೆ. ಯಾಕೆ ಈ ತರದ ಒಂಥರ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನು ಕಳ್ಕೊಳ್ತೇವೆ ನಾವು ಅಂತಂದ್ರೆ, ನಾನೇ ಎಲ್ಲವನ್ನು ಮಾಡ್ತಾ ಇದ್ದೇನೆ ಅನ್ನುವ ಯೋಚನೆ ಮಾಡುವವನಿಗೆ ಮಾತ್ರ ಈ ಪ್ರಾಬ್ಲಮ್ ತುಂಬಾ ಕಾಣುತ್ತೆ. ಅವನು ಯಾರಿಗೂ ಹೆದರಿಸಲ್ಲ ಮತ್ತು ಅವನು ಯಾರಿಗೂ ಹೆದರಲ್ಲ ಅನ್ನೋದು ಯಾವಾಗ ಸರಿಯಾಗುತ್ತೆ. ಎಲ್ಲದರಲ್ಲೂ ಭಗವಂತ ಇದ್ದಾನೆ ಅನ್ನೋ ಪ್ರಜ್ಞೆ ಇದ್ದಾಗ ಮಾತ್ರ. ಹೆದರುದು ಅಂದ್ರೆ ನಾನು ಹೇಳ್ತಾ ಇರೋದು ನಡುಗುವುದು ಅಂತ ಮಾಡ್ತಿರಲ್ಲ, ಒಂಥರ ಪಾಪ ಪ್ರಜ್ಞೆ ಅಥವಾ ನಾನು ಮಾಡಿದೆ ಅಂತ ಅನ್ನುವ ಅಹಂಕಾರ ಪ್ರಜ್ಞೆ, ಎರಡೂ ಅಪಾಯಕಾರಿ. ಈ ಎರಡರಿಂದಲೂ ಹೊರಗೆ ಬರಬೇಕು. ಅದಕ್ಕೆ ಅಲ್ಲಿ ಉಪನಿಷತ್ ಇರುವುದು ಕಶೋಕ ಮೋಹ ಅಂತ. ಮೋಹ ಯಾವುದು, ಶೋಕ ಯಾವುದು ಅನ್ನುವ ಅಂಶವನ್ನು ಗಮನಿಸಬೇಕಾದದ್ದು ಯಾವಾಗ ನಾನೇ ಎಲ್ಲ ಮಾಡುತ್ತೇನೆ ಅಂತ ಒಬ್ಬನಿಗೆ ತಲೆಯಲ್ಲಿ ಬಂದು ಕೂಡುತ್ತೆ ಅಂತಂದಾಗ ಅದು ಮೋಹಕ್ಕೆ, ಶೋಕಕ್ಕೆ ಕಾರಣವಾಗುತ್ತೆ. ಆದರೆ ಜ್ಞಾನಿಯಾದವನು ಭಗವಂತನ ಸರಿಯಾದ ಪ್ರಜ್ಞೆಯನ್ನ ಹೊಂದಿರ್ತಾನೆ. ಅದರಿಂದ ಎಲ್ಲದರೊಳಗಿರುವವನೇ, ಎಲ್ಲದರ ಹೊರಗಿರುವವನೇ, ಎಲ್ಲವನ್ನು ಅವನೊಳಗೆ ಇಟ್ಕೊಂಡಿದ್ದಾನೆ ಮತ್ತು ಎಲ್ಲದರ ಹೊರಗೆ ಅವನೇ ತುಂಬಿದ್ದಾನೆ. ವಸ್ತುತಃ ಒಂದೇ ವಿಷಯ ಇದು. ಅದನ್ನು ಹೇಳುವ ರೀತಿಯಲ್ಲಿ ಒಂದು ಎರಡು ಮುಖ ಇದೆ, ಎರಡು ಆಸ್ಪೆಕ್ಟ್ಗಳಿವೆ.
ಈ ಆಸ್ಪೆಕ್ಟ್ ಅನ್ನ ಉಪನಿಷತ್ತು ಯಾಕೆ ಕೊಡುತ್ತೆ ಅಂತಂದ್ರೆ, ಕೆಲವರಿಗೆ ಒಂದು ರೀತಿ ಹೇಳಿದ್ರೆ ಅರ್ಥ ಆಗುತ್ತೆ, ಇನ್ನೊಂದು ರೀತಿ ಹೇಳಿದಾಗ ಮಬ್ಬಾಗುತ್ತೆ, ಅದೇನು ಗೊತ್ತಾಗುತ್ತೆ. ಕೆಲವರಿಗೆ ಉದಾಹರಣೆ ಕೊಟ್ಟು ಹೇಳಿದ್ರೆ ಅರ್ಥ ಆಗುತ್ತೆ, ಕೆಲವರಿಗೆ ಕಥೆಯಲ್ಲಿ ಹೇಳಿದ್ರೆ ಅರ್ಥ ಆಗುತ್ತೆ, ಕೆಲವರಿಗೆ ಜೀವನದ ಅನುಭವದ ಯಾವುದೋ ಒಂದು ಪ್ರಸಂಗವನ್ನ ಹೇಳಿದ್ರೆ ಅರ್ಥ ಆಗುತ್ತೆ. ಈಗ ಒಂದೊಂದರ ಒಬ್ಬೊಬ್ಬರ ಬದುಕಿರುತ್ತಾದ್ರಿಂದ ಅದೆಲ್ಲವನ್ನು ಸ್ಪಷ್ಟಪಡಿಸುವ ದೃಷ್ಟಿಯಿಂದ ಈ ಮಾತುಗಳೆಲ್ಲ ನಿರೂಪಣೆಗೊಂಡವು. ಮತ್ತೆ ಮುಂದೆ ಹೇಳಿದಂತಹ ಒಂದು ದಿವ್ಯವಾದ ಮಾತು, ಅವನೆಲ್ಲವನ್ನು ತಿಳಿದಿದ್ದಾನೆ, ಅವನು ಶುಕ್ರ, ಶೋಕರಹಿತನಿದ್ದಾನೆ, ಅಕಾಯಂ, ಅವನಿಗೆ ನಮ್ಮ ಹಾಗೆ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದ ಶರೀರ ಇಲ್ಲ, ಅಸ್ನಾವಿರಂ, ಅವನಿಗೆ ಮೂಳೆ ಮಾಂಸ ಮಜ್ಜೆ ರಕ್ತ ಏನೇನು ನಮಗೆ ದೇಹದಲ್ಲಿ ಅಂಗಾಂಗಗಳಿವೆ, ಈ ಅಂಗಾಂಗಗಳಿಂದ ನಮಗೆ ಸುಖ ಬರುತ್ತೆ, ಆ ಅಂಗಾಂಗಗಳು ಕೆಟ್ಟು ಹೋಯಿತು, ವೈಫಲ್ಯಕ್ಕೆ ಒಳಗಾಯಿತು ಅಂತಂದ್ರೆ ಆ ಸುಖ ನಮಗೆ ಸಿಗುದಿಲ್ಲ. ಅಥವಾ ಕೆಲವೊಂದ್ಸರ್ತಿ ಕಣ್ಣು ಮಬ್ಬಾಗುತ್ತೆ, ಅದರ ಸಾಮರ್ಥ್ಯ ಕಮ್ಮಿ ಆಗುತ್ತೆ, ಅಥವಾ ಕಿವಿ ಕೆಪ್ಪಾಗುತ್ತೆ, ಅದು ಕೇಳಿಸ್ಕೊಳ್ಳುವುದಿಲ್ಲ. ಹೀಗಿರುವಂತಹ ಲೋಪದೋಷಗಳು ನಮಗೆ ಜೀವನದ ಈ ವಯಸ್ಸಿನ ವಯೋಸಹಜವಾದ ದೋಷ ಅಥವಾ ಅತಿಯಾದ ವಿಷಯ ಪದಾರ್ಥಗಳ ಭೋಗದಿಂದ ಉಂಟಾಗುತ್ತೆ. ಆದ್ರೆ ಭಗವಂತನಿಗೆ ಅಂತದಿಲ್ಲ. ಅಸ್ನಾವಿರಂ ಅಕಾಯಂ, ಅಸ್ನಾವಿರಂ ಅಕಾಯಂ, ಅಸ್ನಾವಿರಂ ಔರಣಂ, ಗಾಯ, ನೋವು, ಸುಸ್ತು, ಬೇಜಾರು, ಕಿರಿಕಿರಿ, ಒದ್ದಾಟ, ಒಂಥರ ಡಿಪ್ರೆಷನ್ನು, ಇದ್ಯಾವುದೂ ಇಲ್ಲ ಅವನಿಗೆ. ವ್ರಣ ಅಂದ್ರೆ ಮಾನಸಿಕ ಮತ್ತು ದೈಹಿಕ ಎರಡು ವ್ರಣಗಳು. ವ್ರಣ ಅಂದ್ರೆ ಗಾಯ, ನೋವು, ಹಿಂಸೆ ಇತ್ಯಾದಿಗಳೆಲ್ಲ, ಅದು ಅವನಿಗಿಲ್ಲ. ಯಾರಿಗೆ ಹಿಂಸೆ ಆಗ್ಬೇಕು ಅಂದ್ರೆ, ಇನ್ನೊಬ್ಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬಂದಿದ್ದಾನೆ ಅಂತಂದಾಗ ತಾನು ಚೆನ್ನಾಗಿ ಕಾಣಬೇಕು, ಆದ್ರೆ ಕಾಣ್ಲಿಕ್ಕೆ ಬೇಕಾದ ರೀತಿಯ ನನ್ನ ದೇಹ ಇಲ್ಲ ಅಂತ ಒಳಗಿದ್ದ ವ್ಯಥೆ ಇದ್ದವರಿಗೆ ಅವನ ಚೆನ್ನಾಗಿರೋದಕ್ಕೆ ನೋಡಿದಾಗ ನಾನು ಆತರ ಇಲ್ಲ ಅಂತ ಕೆಲವರಿಗೆ, ಕೆಲವರು ಅವ್ನು ಯಾಕೆ ಆಗಿದ್ದಾನೆ, ಅವ್ನು ಯಾಕೆ ಅವನನ್ನ ಮಾತ್ರ ದೇವ್ರು ಯಾಕೆ ದೇವ್ರು ನಮಗೆ ಏನ್ ಕೊಟ್ಟಿದ್ದಾನೋ ಅದು ನಮ್ಮನ್ನು ನೋಡಿಯೇ ಕೊಟ್ಟಿದ್ದಾನೆ ಅಂತ ಒಂದು ನೆನಪಿರ್ಬೇಕು. ಎರಡನೇದು, ಇನ್ನೇನ್ ಕೊಡ್ತಾನೆ ಅದು ನಮ್ಮ ಕರ್ಮಕನುಗುಣವಾಗಿ ಕೊಟ್ಟದ್ದವ್ರದ್ದು. ನಾವೇನೋ ಮೇಲಿಂದ ಉದುರಿ ಬಿದ್ದವರು ಅಂತ ಹೇಳಿ ನಮ್ಮನ್ನು ನೀನು ಎಕ್ಸ್ಟ್ರಾ ಟ್ರೀಟ್ ಮಾಡ್ಲಿಕ್ಕೆ ಆಗಲ್ಲ ದೇವರಿಗೆ. ನಾ ಮಾಡಿದ ಕರ್ಮ ಬಲವಂತವಾದರೆ ನೀನೇನ ಮಾಡುವೆಯೋ ದೇವ. ಅವರಿಗೆ ಚೆನ್ನಾಗಿ ಮಸಲ್ಸ್ ಇದೆ, ಅವರಿಗೆ ಒಳ್ಳೆ ಶ್ರೀಮಂತಿಕೆ ಇದೆ, ಅವರಿಗೆ ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ, ಅವರಿಗೆ ಒಳ್ಳೆಯ ಮಕ್ಕಳಿದ್ದಾರೆ, ಅವರಿಗೆ ಒಳ್ಳೆ ಕೆಲಸ ಇದೆ, ಅವರಿಗೆ ಒಳ್ಳೆ ಸಂಬಳ ಇದೆ, ಅವರಿಗೆ ಒಳ್ಳೆ ಪ್ರಸಿದ್ಧಿ ಇದೆ, ಅವರಿಗೆ ಒಳ್ಳೆ ಏನೋ ಒಂದು ಲೋಕದ ನೂರು ತರದ ನಮ್ಮ ದುಃಖ ವ್ಯಥೆಯ ಅವ್ಯವಸ್ಥೆಗಳಿಗೆ ಕಾರಣವಾಗುವಂತಹ ನೆಪಗಳು ಏನ್ ಕಾಣಿಸ್ತಾರೆ, ಇದು ಯಾವುದು ನಾವು ಬೇಕು ಅಂತ ಕೇಳಿ ಪಡ್ಕೊಂಡು ಹಾಕೊಳ್ಳಿಕ್ಕೆ ಆಗುವಂತದ್ದಲ್ಲ. ಭಗವಂತನು ಕೂಡ ಅವನು ಇಷ್ಟಪಟ್ಟು ಇವನು ಮೂರ್ಖ ಇದ್ದಾನೆ, ನಿನ್ನ ಬಾರಿಸ್ಬೇಕು, ಅದಕ್ಕೋಸ್ಕರ ನಾನು ಸ್ವಲ್ಪ ಕಷ್ಟದಲ್ಲಿ ಇಡ್ತೇನೆ ಅಂತ ಅವನು ತನ್ನ ಸ್ವಇಚ್ಛೆಯಿಂದ ಯಾವ ಜೀವಿಯನ್ನು ಕೂಡ ಹಿಂಡಿ ಹಿಪ್ಪೆ ಮಾಡಿ ಅವನನ್ನು ಒದ್ದಾಟಕ್ಕೆ ಈಡು ಮಾಡುವುದಿಲ್ಲ. ಆದ್ರಿಂದಾಗಿ ಎಷ್ಟೋ ಸರ್ತಿ ಅತ್ಯಂತ ಮೂರ್ಖ ಅಂತ ಅನ್ನೋ ತರ ಇರ್ತಾನೆ, ಅವನು ರಾಜಾರೋಷವಾಗಿ ಜಗತ್ತಲ್ಲಿ ಹೇಳ್ತಾ ಇರ್ತಾನೆ. ನಮ್ಗೆ ಆಶ್ಚರ್ಯ ಆಗುತ್ತೆ, ಎಷ್ಟು ಕಷ್ಟಪಡ್ತಾನೆ ಒಬ್ಬ ಮನುಷ್ಯ. ಅವನಿಗೆ ಏನೂ ಸಿಗಲ್ಲ, ಇವ್ನು ಏನೂ ಕಷ್ಟ ಪಡುದಿಲ್ಲ, ಬರೀ ಆಲೂಗಡ್ಡೆ ಬೆಳೆದು 500-600 ಕೋಟಿ ರೂಪಾಯಿ ಸಂಪಾದಿಸ್ತಾನೆ ಅಂದ್ರೆ ಇವನಿಗೆ ಏನ್ ಕೊಟ್ಟಿದ್ದಾರೆ ದೇವರು ಅಂತ ಬಹಳ ಆಶ್ಚರ್ಯ ಆಗುತ್ತೆ. ಅಂದ್ರೆ ಯಾವುದೋ ಒಂದು ಜನ್ಮದ ಪುಣ್ಯದ ಫಲ, ಭೋಗ, ಕರ್ಮದ ಪ್ರವೃತ್ತಿಯನ್ನ ಈಗ ಅನುಭವಿಸ್ಲಿಕ್ಕೆ ಇರ್ತಾನೆ. ನೋಡಿ, ಆ ಪುಣ್ಯ ಮತ್ತೆ ಭೋಗಕ್ಕೆ ಕಾರಣವಾಯಿತು, ಮತ್ತೆ ಲೋಭಕ್ಕೆ ಕಾರಣ ಆಯಿತು, ಮತ್ತೆ ಮೋಸಕ್ಕೆ ಕಾರಣ ಆಯಿತು. ಆ ಪುಣ್ಯ ಅಥವಾ ಸಂಪತ್ತು ಆ ಅನಿಷ್ಟಗಳಿಗೆ ಕಾರಣವಾದಂತಹ ಏನು ಸುಕೃತ ಇದೆ, ಅದು ಮತ್ತಷ್ಟು ಸಂಸಾರದಲ್ಲಿ ನಮ್ಮನ್ನ ಲಾಕ್ ಮಾಡ್ತಾ ಹೋಗುತ್ತೆ. ಭಗವಂತನಿಗೆ ಹೀಗೆ ಲಾಕ್ ಆಗುವಂತಹ ಪ್ರಸಂಗ ಇಲ್ಲ. ಅವನಿಗೆ ಕರ್ಮದ ಬೋಧ ಇಲ್ಲ, ಕರ್ಮದ ಲೇಪ ಇಲ್ಲ, ಕರ್ಮದ ಲೋಪ ಆಗುವುದು ಅಂತನೂ ಇಲ್ಲ. ಅವನು ಕರ್ಮ ಮಾಡಬೇಕಿತ್ತು, ತಪ್ಪಾಯಿತು ಅನ್ನೋದಿಲ್ಲ. ಶೋಕರಹಿತನಾದ್ರಿಂದಾಗಿ ಅವನನ್ನು ಶುಕ್ರ, ಔರಣನಾದ್ರಿಂದಾಗಿ ಅವನು ನಿತ್ಯ ಪೂರ್ಣ ಅಂತ ಅನ್ನೋ ಅರ್ಥದಲ್ಲಿ ಬಂತದ್ದು ಶಬ್ದ. ಪಾವನತ್ವ ಸದಾ ಶುದ್ಧಂ, ಅವನು ಅತ್ಯಂತ ಪಾವನನಾದ್ರಿಂದಾಗಿ, ಪಾವನ ಅಂದ್ರೆ ಪಾವಯತಿ, ಪವಿತ್ರೀಕರಿಸ್ತಾನೆ. ಅಕಾಯಂ, ಅಕಾಯ ಅಂತಂದ್ರೆ ಲಿಂಗದೇಹ. ಈ ಲಿಂಗದೇಹವೇ ಗುಣತ್ರಯಗಳ ಸಂಪರ್ಕಕ್ಕೆ ಕಾರಣವಾದ ಸಂಗತಿ. ಅದಕ್ಕೋಸ್ಕರ ಲಿಂಗದೇಹ ಭಂಗವಾಗಲಿ ಅಂತ ದಾಸರು ದೇವರ ಹತ್ರ ಕೇಳ್ಕೊಳ್ಳುವಾಗ ಇನ್ನೇನು ಕೇಳಲ್ಲ,
ನಾನು ಈ ಸಂಸಾರದ ಜಂಜಾಟದ ಬಿಡುಗಡೆ ಆಗ್ಬೇಕಾದ್ರೆ ಒಂದೇ ದಾರಿ, ಲಿಂಗದೇಹ ಭಂಗವಾಗಲಿ. ಲಿಂಗದೇಹ ಭಂಗ ಆದ್ರೆ ಆಮೇಲೆ ಈ ತಾಯಿಯ ಗರ್ಭ ಅನ್ನುವಂತಹ ಅತ್ಯಂತ ಕ್ರೂರವಾದ ನರಕ, ಅಥವಾ ಅನೇಕ ರೀತಿಯ 21 ಅಥವಾ 28 ನರಕಗಳನ್ನೇನು ಶಾಸ್ತ್ರಗಳು ವರ್ಣನೆ ಮಾಡ್ತಾವೋ ಅದರಲ್ಲಿ ಎಲ್ಲಿಯೂ ಕೂಡ ಆತನಿಗೆ ಪ್ರವೇಶ ಆಗುವುದಿಲ್ಲ. ಅವನಿಗೆ ಅಷ್ಟು ಸ್ಪಷ್ಟವಾಗಿ ಸತ್ಯದ ಅರಿವಾದಾಗ ಇದೆಲ್ಲವೂ ಕೂಡ ಕೇವಲ ತಾತ್ಕಾಲಿಕ ಸೌಖ್ಯವನ್ನ, ಅಶಾಶ್ವತವಾದ ನಶ್ವರವಾದ ಸುಖವನ್ನ ಕೊಡ್ತಾ ಇದೆ, ಭೋಗವನ್ನ ನನಗೆ ಆಮಿಷಕ್ಕೆ ಕೊಡ್ತಾ ಇದೆ ಅಂತ ಅವನಿಗೆ ಅರ್ಥ ಆಗುತ್ತೆ. ಸ್ಥೂಲ ದೇಹ ಶರಾಪಿತ್ಯ ಔರಣಂ ಅಸ್ನಾದಿಗಂ. ಲಿಂಗದೇಹಕ್ಕೆ ಈ ರಕ್ತ, ಮೂಳೆ, ಮಾಂಸ, ಸ್ನಾಯು ಇತ್ಯಾದಿಗಳಿಲ್ಲ. ಅದೊಂಥರ ಚಿಪ್ ತರ. ಸೆಲ್ಗೆ ಬಿದ್ದ ತಕ್ಷಣ ಹೊರಗಿನ ನೆಟ್ವರ್ಕ್ ಅನ್ನ ಹೇಳ್ಕೊಳ್ಳುವ ಹಾಗೆ, ಅಥವಾ ಒಂದು ಮಾಡರ್ನ್ ಹಾಕಿದ ತಕ್ಷಣ ಅದರಿಂದ ಬೇಕಾದ ನೆಟ್ವರ್ಕ್ ಅನ್ನ ಸ್ವೀಕರಿಸಲಿಕ್ಕೆ ಬೇಕಾದ ತರಂಗಗಳನ್ನು ಸ್ವೀಕರಿಸಲಿಕ್ಕೆ ಬೇಕಾದ ರೀತಿಯ ವ್ಯವಸ್ಥೆ ಆನ್ ಮೋಡಿ ಮಾಡಿಕೊಂಡ್ರೆ ಆವಾಗ ವೈಫೈ ಸ್ವೀಕಾರ ಆಗುತ್ತೆ. ಹಾಗೆ ಆ ಚಿಪ್ಪಿನ ರೂಪದಲ್ಲಿ ಜೀವಕ್ಕೆ ಲಿಂಗದೇಹ ಅನ್ನುವಂಥದ್ದು ಈ ಸತ್ವ, ರಜಸ್ಸು, ತಮಸ್ಸು ಅನ್ನೋ ಗುಣಗಳ ಪ್ರಪಂಚದ ಜೊತೆಗೆ ಆಕ್ಟಿವೇಶನ್ ಮಾಡುತ್ತೆ. ಅದು ಇಲ್ಲದೇ ಇದ್ರೆ, ಜೀವಕ್ಕೆ ಲಿಂಗದೇಹ ಇಲ್ಲದೇ ಇದ್ದಿದ್ರೆ ಆ ಕಾರ್ಯ ಸಾಧನೆ ಆಗುವುದಕ್ಕೆ ಬೇಕಾದ ಆಕ್ಟಿವೇಶನ್ ಆಗ್ತಿರ್ಲಿಲ್ಲ. ಆಕ್ಟಿವೇಶನ್ ಆಗ್ಬೇಕು ಅಂದ್ರೆ ಲಿಂಗದೇಹ ಬೇಕು. ನಾವು ಬಹಳ ಸತ್ಯ ಅನ್ಕೊಳ್ಳಿ, ಈ ಲಿಂಗದೇಹವನ್ನು ಕೊಡದೆ ಹಂಗೆ ಕಳಿಸಿದ್ರೆ ಬಹಳ ಬೇಗ ಮೋಕ್ಷ ಆಗ್ತಿರ್ತಲ್ವ. ಲಿಂಗದೇಹ ಇಲ್ಲದೆ ಇದ್ರೆ ಈ ಸತ್ವರಜ ತಮಸ್ಸು ಗುಣಗಳ ಪ್ರಭಾವ ಗೊತ್ತಾಗ್ತಿರ್ಲಿಲ್ಲ, ಮತ್ತು ಇಲ್ಲಿಯ ಕರ್ಮಗಳ ಭೋಗದ ಅನುಭವ ಪಡಿಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ಮತ್ತು ಈ ಕರ್ಮಗಳದು ಹೊಸ ದೇಹವನ್ನು ಪಡಿಲಿಕ್ಕೆ ಬೇಕಾದ ಪೀಠಿಕೆಯೂ ಹುಟ್ಟುತ್ತಿರ್ಲಿಲ್ಲ. ಹಾಗಾಗಿ ಸ್ಥೂಲ ದೇಹ ಸೆರಾಹಿತ್ಯಾದ ಸ್ನಾವಿರಂ ಲಿಂಗವರ್ಜನ ಅಕಾಯಂ ಉದಾಹೃತಂ ಏವಂ ಭೂತೋಪಿ ಸಾರ್ವಜ್ಞಾತ್ ಕವಿರಿತ್ಯೇವ ಮನ್ಯತೆ. ಹೋಗ್ಲಿ ಚೂರು ಮುಂದೆ ಹೋಗಿ. ಕವಿರಿತ್ಯೆ ಒಂದು ನಿಮಿಷ, ಕರೆಕ್ಟ್ ಇದೆ. ಕವಿರಿತ್ಯೇವ ಅಂತಿದೆ ನೋಡಿ ಕೊನೆಯ ಸಾಲು, ಅದರಿಂದ ಮುಂದೆ ಹೋಗ್ಬೇಕು. ಏವಂ ಭೂತೋಪಿ ಸಾರ್ವಜ್ಞ ಕವಿರಿತ್ಯೇವ. ನೆಕ್ಸ್ಟ್ ಕವಿರಿತ್ಯೇವ ರೂಪತಃ. ಇದೇ ವಾಕ್ಯ ಅಲ್ವಾ ಭಾಷ್ಯದ್ದು ಮುಂದೆ ಇರುವುದು? ಹಿಂದೆ ಯಾವ್ದು ಬಿಟ್ಟು ಹೋಗ್ಲಿಲ್ಲಲ್ಲ, ಹಿಂದಿದ್ ಕಾಣಿಸ್ತಿಲ್ಲ. ಆಯ್ತು, ಅದು ಮಂತ್ರ ಸಮಾಪ್ತ ಅಂತಿದೆ. ಒಂದು ಪೇಜ್ ಬಿಟ್ಟು ಹೋಯ್ತು ನೋಡಿ. ಶಬ್ದತೆ, ಕರೆಕ್ಟ್, ಅದೇ ಕವಿರಿತ್ಯೇವ ಶಬ್ದತೆ. ಬ್ರಹ್ಮಾದಿ ಸರ್ವ ಮನಸ ಪ್ರಕೃತ್ಯ ಮನಸೋಪಿ ಚ ಈಶತೃತ್ವಾತ್ ಮನೀಷೀ ಸಹ ಪರಿಭೂ ಸರ್ವತೋ ವರಃ. ಹಿಂದಿನ ಮಾತೇನಿತ್ತದು? ಏವಂ ಭೂತೋಪಿ ಸಾರವಜ್ಞಾತ್. ಕವಿ ಅಂತ ದೇವರಿಗೆ ಯಾಕೆ ಹೆಸರು ಅಂದ್ರೆ ಸಾರವಜ್ಞ. ಸರ್ವ ವಿಷಯಕ ಜ್ಞಾನ ಯಾರಿಗಿದೆಯೋ ಅವನನ್ನು ಕವಿ ಅಂತ ಕರಿಬೇಕು. ಸರ್ವ ವಿಷಯಕವಾದ ಜ್ಞಾನ ಮಾತ್ರ ಅಲ್ಲ, ಸರ್ವ ವಿಷಯಕವಾದ
ಪದ ಪರಿಚಯವೂ ಇರಬೇಕು. ಆ ಪದಕ್ಕೆ ಏನ್ ಹೇಳುತ್ತೆ, ಆ ಪದ ಯಾವ ವಸ್ತುವನ್ನು ಹೇಳುತ್ತೆ, ಅಥವಾ ಒಂದು ವಸ್ತುವನ್ನು ನೋಡಿದಾಗ ಇದಕ್ಕೆ ಏನು ಅಂತ ಪದ ಇದೆ. ಎಷ್ಟು ರೀತಿಯ ಭಾಷೆಗಳಿದ್ರು ಅಷ್ಟೋ ಭಾಷೆ, ಕನಿಷ್ಠ ಪಕ್ಷ ಒಬ್ಬ ಲೋಕದಲ್ಲಿ ಕವಿ ಅಂತಾದಾಗ 5-6 ಭಾಷೆಗಳಾದ್ರೂ ಪರಿಚಯ ಇರ್ಬೇಕು. ಹಾಗಿದ್ರೆ ಅವನು ಒಳ್ಳೆ ಕವಿ ಆಗ್ತಾನೆ. ಈಗ ಬೇಂದ್ರೆಯವರ ಕಾವ್ಯದಲ್ಲಿರುವ ಮೋಜೇನು ಅಂದ್ರೆ, ಅವರಿಗೆ ನೋಡು ಅಂತಂದ್ರೆ ನೋ ದೆನ್ ಡೂ. ಅವರಿಗೆ ಇಂಗ್ಲಿಷ್ ನಲ್ಲಿ ನೋ ಮತ್ತೆ ಡೂ ಅನ್ನೋದನ್ನ ಕನ್ನಡದಲ್ಲಿ ಆ ಶಬ್ದ ನಮಗೆ ಅರ್ಥ ಆಗುವಾಗ, ನೋಡಿ ನೀವು ನೋಡಿ ಅಂದ್ರೆ ಅಥವಾ ನೋಡು ಅಂತ ಒಬ್ಬರಿಗೆ ಹೇಳ್ತಾ ಇದ್ದೇವೆ ಅಂದ್ರೆ, ತಿಳಿದು ಮಾಡು, ತಿಳಿದು ಗಮನಿಸು, ಗಮನ ಇಟ್ಟು ಕೇಳು ಅನ್ನೋ ಅರ್ಥದಲ್ಲಿ ನೋಡು. ಇಲ್ಲಿ ನೋಡು ಅಂತಂದ್ರೆ ಅವ್ರು ನೋಡುದು ಅಲ್ಲ. ಇಲ್ಲಿ ನೋಡು ಅಂದ್ರೆ ಈ ವಿಷಯದ ಕಡೆ ಗಮನ ಕೊಡು. ಮಾಡು ಅದರ ಅರ್ಥ ಮಾಡು. ಮಾ ಅಂದ್ರೆ ಬೇಡ, ಡು ಅಂದ್ರೆ ಮಾಡ್ಬೇಡ ಅಂತ ಅರ್ಥ ಆಗಿದೆ. ಯಾಕೆಂದ್ರೆ ಮಾಡೋಣ ಅಂದಾಗ ಒಂದು ಮಗು ನಾನು ಮಾಡ್ತೇನೆ ಅಂತ ಬರುತ್ತೆ. ನೀನ್ ಮಾಡು ಅಂತಂದಾಗ ನಾನ್ ಮಾಡಲ್ಲ, ನಾನು ಯಾಕೆ ಮಾಡಿ, ನೀನ್ ಮಾಡಿದ್ರೆ ನಾನ್ ಮಾಡ್ತಿದ್ದೆ ಅಂತ ಹೇಳ್ತೀನಿ. ಅದರಿಂದ ಅಲ್ಲೊಂದು ನಿಷೇಧಾತ್ಮಕವಾದಂತಹ ಒಂದು ಅಭಿಪ್ರಾಯ ಕಾಣುತ್ತೆ ಕೆಲವೊಂದ್ಸಲ. ಅವರು ಇಂಥ ತುಂಬಾ ವಿಶಿಷ್ಟವಾದ ರೀತಿಯ ಭಾಷಾ ಪಾಠವನ್ನ ತಮ್ಮ ಕೃತಿಗಳಲ್ಲಿ ಅಲ್ಲಲ್ಲಿ ತೆಗೆದು ತೋರಿಸ್ತಾರೆ. ಒಬ್ಬ ಕವಿಯಾಗಿ ಶಬ್ದವನ್ನು ನಾವು ತುಂಬಾ ಅಪ್ಪೆ ಅರ್ಥದಲ್ಲಿ ಬಳಸ್ತಾ ಇದ್ದೇವೆ. ನಮ್ಮಮ್ಮ ಸುಂದರಬಾಯಿ, ನಮ್ಮಪ್ಪ ಹೊಸಾಕಿನ ಇಂತ ಇದೆಲ್ಲ ಕವಿತೆಗಳಾಗ್ಬಿಡ್ತವೆ. ಇದಾದ್ರೂ ಎಲ್ಲೋ 2 ಪದ ಆದ್ರೂ ಕಾಣುತ್ತೆ. ಬೋಣ ಬಿಡ, ಗುಂಡಿ ತೋಡ ಅಂತ ಏನೇನೋ ಹಾಡುಗಳೆಲ್ಲ ಕೇಳಿದ್ರೆ ನಗು ಬರುದಲ್ಲ. ಹೋಗಿ ಸಿಕ್ಕಿದವ್ರನ್ನ 4 ಸರ್ತಿ ಬಾರಿಸಿ ಮಲಗಿಸ್ಬೇಕು ಅಂತ ಅನ್ಸ್ಬಿಡುತ್ತೆ ಕೆಲವೊಂದ್ ಸರ್ತಿ ಮಾಡೋ ವ್ಯವಸ್ಥೆಗಳನ್ನು ನೋಡಿದಾಗ. ಈ ಹಾಡುಗಳ ಹೆಸರಲ್ಲಿ ಕೇವಲ ಕನ್ನಡ ಅಂತ ಮಾತ್ರ ಅಲ್ಲ, ಹಿಂದಿನೂ ಹಾಗೆ, ತಮಿಳು ಹಾಗೆ, ತೆಲುಗು ಹಾಗೆ ಎಲ್ಲಾ ಭಾಷೆಗಳನ್ನು ಸಾಹಿತ್ಯವನ್ನು ಇಷ್ಟು ಕೆಡಿಸ್ತಾರೆ. ನಾವು ಅದರ ಕಡೆ ಗಮನ, ಸಂಗೀತದ ಭರದಲ್ಲಿ ಅದರ ಕಡೆ ಗಮನ ಕೊಡುವುದಿಲ್ಲ. ತುಂಬಾ ದೊಡ್ಡ ಅಭಿಪ್ರಾಯದ ವಾಕ್ಯಗಳನ್ನೆಲ್ಲ ಹಾಕಿ ಕವಿಗಳು ಅವನಿಗೆ ಪ್ರಶಸ್ತಿಗಳೆಲ್ಲ ಬರ್ತವೆ. ಅದು ಕೆಲವೊಂದು ಸರ್ತಿ ಅದು ಎಂತದೂ ಇರಲ್ಲ ಅಂದ್ರೆ ಅದು 172 ಸಲ ಮನಸ್ಸೆ ಅಂತ ಪದ ಬಂತು ಅಂತ ಅನ್ನೋದಕ್ಕೋಸ್ಕರ ಅದಕ್ಕೊಂದು ಪ್ರಶಸ್ತಿ. ಅದರ ಹಿಂದೇನು ಮುಂದೇನು, ಅದಕ್ಕೆ ಅಭಿಪ್ರಾಯ ಏನು, ಅರ್ಥ ಏನು, ಎಲ್ಲಿರ್ಬೇಕು, ಈ ವಾಕ್ಯ ಹೇಗಿರ್ಬೇಕು. ಯಾಕೆಂದ್ರೆ ಕೊಟ್ಟವನ್ ಕೋಡಂಗಿ, ಇಸ್ಕೊಂಡವ್ನು ನೀರ್ಭದ್ರ, ಇಬ್ರು ಅಂತವ್ರೆ ಅಂತ ಆದಾಗ ಅದು ಕಷ್ಟ. ಈ ಕೆಲವೊಂದ್ಸರ್ತಿ ಭಾಷಣಗಳನ್ನೆಲ್ಲ ಮಾಡಿ ಮುಗಿಸುವ ಬಹಳ ಅದ್ಭುತವಾದ ಭಾಷಣ ಹೇಳ್ತಿರ್ತಾರೆ. ಅವ್ರ ಭಾಷಣ ಕೇಳಿದ್ರೆ ಕಿವಿ ಎಲ್ಲ ಕೆಪ್ಪಾಗಿ ಹೋಗುತ್ತೆ, ಅಷ್ಟು ಕಿರಿಸ್ತಾ ಇರ್ತಾರೆ. ಒಂದು ಸೆನ್ಸ್ ಇರುತ್ತೆ. ಎರಡನೇದು, ಅದರಲ್ಲಿ ಯಾವುದೇ ಸ್ವಾರಸ್ಯಕರವಾದ ವಿಷಯ ಹೇಳಿರಲ್ಲ. ಅಲ್ಲಿ ಕೋಟ್ ಮಾಡಿ ಚಪ್ಪಾಳಿ ಬಿಟ್ಟಿಸ್ಬಿಟ್ಟಿರ್ತಾರೆ. ನಮ್ಗೆ ಅನ್ಸುತ್ತೆ ಚಪ್ಪಾಳಿ ಜಾಸ್ತಿ ಬಿತ್ತು ಅಂದ್ರೆ ಅದು ಭಾರಿ ಒಳ್ಳೆ ಉಪನ್ಯಾಸ ಅಂತ. ಈ ಪ್ರಾಸಗಳು, ಹಸಿವು, ಪ್ರಕೃತಿ, ಹಂಚುವುದು, ಸಂಸ್ಕೃತಿ, ಒಬ್ಬನೇ ತಿನ್ನುವುದು, ವಿಕೃತಿ, ವಿಶೇಷಣೆ, ಪ್ರತಿ ಉಪನ್ಯಾಸದಲ್ಲಿ ಇಷ್ಟೇ ಹೇಳಿ ಮುಗಿಸುದಾದ್ರೆ ನೀವು ಬೆಳೆದದ್ದೇನು ನಿನ್ನೆಗಿಂತ ಇವತ್ತು. ಕೆಲವು ಉಪನ್ಯಾಸಗಳು ಹೀಗೆ ಇರ್ತವೆ, ಸಾವಿರಾರು ಗಟ್ಟಲೆ ಅವರಿಗೆ ಕೆಲವು ಸೂಕ್ತಿಗಳು ಬಾಯ್ಪಾಠಕ್ಕಿರುತ್ತೆ, ಕೋಟ್ಗಳು. ಅದನ್ನು ಪಟ ಅಂತ ಸ್ವಾರಸ್ಯಕರವಾದ ಈ ಏನಂತಾರೆ ಪ್ರಾಸಬದ್ಧವಾಗಿ ಹೇಳಿದ ತಕ್ಷಣ ಒಂದೆರಡು ಜೋಕು, ಒಂದೆರಡು ಹಾಡು, ಒಂದೆರಡು ಇಂಥ ಡೈಲಾಗ್ ಹೇಳಿದ ತಕ್ಷಣ ಒಳ್ಳೆ ಭಾಷಣ ಅಥವಾ ಒಳ್ಳೆ ಸಿನಿಮಾ ಅಥವಾ ಒಳ್ಳೆ ಹಾಡು ಅಂತ ಅನಿಸ್ಕೊಂಡ್ಬಿಡುತ್ತೆ. ಕವಿ ಅಂತ ನಾವು ಕಂಡುಬಿಡುದು. ಆದ್ರೆ ಆ ಶಬ್ದಕ್ಕೆ ಅವಮರ್ಯಾದೆ ಮಾಡುದು. ನಿಜವಾಗಿ ಕವಿ ಶಬ್ದದ ಅರ್ಥ ಕು ಶಬ್ದೆ ಅಂತ. ಯಾವ ಪದವನ್ನ ಎಷ್ಟರ ಅರ್ಥದಲ್ಲಿ, ಈಗ ನೋಡಿ, ಅನುಕಂಪ ಅಂದ್ರೆ ಬೇರೆ ಅರ್ಥ, ಕರುಣ ಅಂದ್ರೆ ಬೇರೆ ಅರ್ಥ, ದಯೆ ಅಂದ್ರೆ ಬೇರೆ ಅರ್ಥ. ಈ ಪದಗಳಿಗೆ ಸರಿಯಾಗಿ ಅರ್ಥ ತಿಳಿಯದೆ ನಾವು ಎಲ್ಲಾ ಕಡೆ ಪ್ರಯೋಗ ಮಾಡ್ತೀವಿ. ಬಿಡಿ, ಅದು ಪರ್ಯಾಯ ಪದವಾಗಿ ಬಳಕೆ ಆಗ್ತದೆ. ಅನುಕಂಪ ಪರ್ಯಾಯದ ಬರೀ ಅಂದ್ರೆ ದಯಾ ಕರುಣ ಅಂತ ಬರೀತೀವಿ. ಈಗ ಅದು ಬರೆಯಲ್ಲ. ಇಂಗ್ಲಿಷ್ ಅಲ್ಲಿ ನಮಗೆ ಯಾವುದೋ 1-2 ಪದ ಗೊತ್ತಿದ್ರೆ ಅದನ್ನು ಬರೆದು ಮುಗಿಸ್ತೀವಿ. ದಯಾ ಅಂತ, ಈಗ ಅನುಕಂಪ ಅಂತಂದ್ರೆ ನಾವು ದಾರಿಯಲ್ಲಿ ಹೋಗ್ತಾ ಇರ್ತೇವೆ, ನಂತರದ ಪದಗಳಲ್ಲಿ ಪೂರ್ವದ ಅಭಿಪ್ರಾಯ ಇರಬೇಕು, ಅದಿಲ್ಲದೆ ಆಗುದಿಲ್ಲ. ಆದ್ರೆ ಪೂರ್ವ ಪದದಲ್ಲಿ ಅದಕ್ಕೊಂದು ಬೇಸಿಕ್ ಇದೆ. ಈಗ ಅನುಕಂಪ ಅಂದ್ರೆ ಈಗ ಬಸ್ಸಲ್ಲಿ ಹೋಗ್ತಾ ಇದ್ದೇವೆ ನಾವು, ಎದುರುಗಡೆ ಒಬ್ಬ ಸೈಕಲ್ ನಲ್ಲಿ ಅಜ್ಜ ಒಬ್ಬ ಹೋಗ್ತಾ ಇರ್ತಾನೆ. ಅಲ್ಲಿ ದಾರಿ ಅಂದ್ರೆ ಸೈಡ್ ಸಿಗುದಿಲ್ಲ ಅಂದ್ರೆ ಒಂದು ಹೊಂಡ ಅವನಿಗೆ ಅಡ್ಡ ಆಗುತ್ತೆ.
ಅಡ್ಡ ಆದ ತಕ್ಷಣ ಅವನು ಬ್ರೇಕ್ ಹಾಕ್ಲಿಕ್ಕೆ ಹೋಗಿ ಮುಗ್ಗರಿಸಿ ಬೀಳ್ತಾನೆ. ನಂಗೆ ಕಾಣಿಸಿತು. ಆದ್ರೆ ನಾವು ಇಳಿದು ಹೋಗಿ ಅವನನ್ನು ಎಬ್ಬಿಸ್ಲಿಕ್ಕೆ ಆಗ್ತಾ ಇಲ್ಲ. ಅಯ್ಯೋ ಅಂತ ಹೃದಯದಲ್ಲಿ ಒಂದು ಕಂಪ ಉಂಟಾಯ್ತು. ಆ ಘಟನೆಯನ್ನು ಅನುಸರಿಸಿ ಹುಟ್ಟಿದ ಕಂಪ ಅನುಕಂಪ. ಅಲ್ಲಿ ನಾವೇನು ಸಹಾಯ ಮಾಡ್ಲಿಕ್ಕೆ ಆಗ್ಲಿಲ್ಲ. ಕರುಣ ಅಂತಂದ್ರೆ ಕೃತ್ವಾನಯತಿ, ಅವನಿಗೊಂಚೂರು ಉಪಕಾರ ಮಾಡಿ ಉಪಕರಿಸಿ ಗಾಡಿ ಎತ್ತಿಕೊಟ್ಟು ಸರಿ ಅಂತ ಅವನನ್ನು ಕಳಿಸ್ಬಿಡ್ತೇವೆ. ಅಥವಾ ಯಾರನ್ನಾದ್ರೂ ಕರೆದು ನೋಡಿ ಅವನು ಬಿದ್ದಿದ್ದಾನೆ ಅಂತ ಅಲ್ಲಿ ನಾವು ಇರ್ಲಿಕ್ಕಾಗಿಲ್ಲ, ಆ ಪಕ್ಕದಲ್ಲಿ ನೋಡಿ ಅಲ್ಲೊಬ್ರು ಬಿದ್ರು ಒಂಚೂರು ಅವ್ರು ನೋಡಿ ಅಂತ ನಾವು ಅವ್ರ ಕಡೆಗೆ ಒಂದು 4 ಜನರನ್ನು ಕಳುಹಿಸಿ ಯಾರು ಇರ್ಲಿಲ್ಲ ಆ ಸೈಡ್. ಅಥವಾ ಯಾರೋ ಒಬ್ಬ ರಿಕ್ಷಕ್ಕೆ ನಿಂತಿರ್ತಾನೆ ಕಾಯ್ತಾ, ನಾವು ಒಂದು ರಿಕ್ಷಾದಲ್ಲಿ ಹೋಗ್ತಾ ಇರ್ತೇವೆ, ನಮ್ಮದ್ರಲ್ಲಿ ಫುಲ್ ಆಗಿದೆ, ಮತ್ತೊಂದು ರಿಕ್ಷಾದವ್ರ ಮುಂದೆ ಕಾಣಿಸ್ತಾರೆ, ನೋಡಿ ಅಲ್ಲಿ ಯಾರೋ ನಿಂತಿದ್ದಾರೆ. ಈಗ ಫಸ್ಟ್ ಅಯ್ಯೋ ಅವ್ರಿಗೆ ರಿಕ್ಷಾ ಸಿಗ್ಲಿಲ್ಲಲ್ಲ ಅಂತ ಮನಸ್ಸು ಅನುಕಂಪಿಸಿತು. 2ನೇ ಸರ್ತಿ ಆ ವ್ಯಕ್ತಿಯನ್ನ ನೋಡಿ ಗಮನಿಸಿ ಮುಂದೆ ಮತ್ತೊಂದು, ಅಂದ್ರೆ ಅಲ್ಲಿ ಒಂದು ಕಂಪ ಉಂಟಾಯ್ತು. ಅಲ್ಲಿಂದ ಕೆಲಸ ಮುಂದೆ ಹೋಗುವಾಗಲೂ ಅದು ಹಾಗೆ ಒಳಗಿಂದ ಕಂಪಿಸ್ತಾ ಇತ್ತು. ಮತ್ತೊಂದು ಆಟೋ ಸಿಗದಾಗೆ ಆಟೋದವರು ಚೂರು ಅಲ್ಲಿ ಹಿಂದೆ ಯಾರೋ ವಯಸ್ಸಾದವ್ರು ನಿಂತಿದ್ದಾರೆ, ಅವ್ರಿಗೆ ಒಂಚೂರು ಗಾಡಿ ಕಳಿಸ್ಕೊಡಿ, ನೀವೇ ಹೋಗಿ ಅಥವಾ ಯಾರಾದ್ರೂ ಕಳಿಸಿ, ಅವ್ರು ತುಂಬಾ ದೂರದಿಂದ ಬಂದಿದ್ದಾರೆ. ಸರ್, ಇದು ಕರುಣ. ಉಪಕೃತ್ಯ ನಯತಿ, ಅವರನ್ನು ಒಂದು ಸರ್ತಿ ಅಥವಾ ಅವರಿಗೇನೆ ಆ ಜಾಗದಲ್ಲಿ ನಿಂತಿದ್ರೆ ಒಂಚೂರು ಮುಂದೆ ಬನ್ನಿ, ಅಲ್ಲೊಂದು ಆಟೋ ಸಿಗುತ್ತೆ ಅಂತ ಅವರನ್ನೇ ಆ ಕಡೆಗೆ ಕರ್ಕೊಂಡೋಗಿ ಏನಾದ್ರೂ ಉಪಕರಿಸುವುದು ಅನ್ನೋ ತರ. ದಯಾ ಅಂತಂದ್ರೆ ಅದು ನಮ್ದೇ ಗಾಡಿ ಆಗಿದ್ರೆ ನಾವು ಅವರನ್ನ ಗಾಡಿಯಲ್ಲಿ ಕೂಡಿಸ್ಕೊಂಡು ಆಸ್ಪತ್ರೆಗಾದ್ರೆ ಆಸ್ಪತ್ರೆಗೆ ಅಥವಾ ಎಲ್ಲಿ ಅವರ ಬಂಧುಗಳ ಮನೆಗಾದ್ರೆ ಬಂಧುಗಳ ಮನೆಗೆ ಅಲ್ಲಿಗೆ ಮನೆ ತನಕ ಮುಗಿಸಿ ಕ್ಷೇಮವಾಗಿ ಹೋಗಿ ಬನ್ನಿ, ಏನು ಆತಂಕಕ್ಕೊಳಗಾಗಬೇಡಿ, ಸ್ವಲ್ಪ ರೆಸ್ಟ್ ಮಾಡಿ, ಸುಸ್ತಾಗಿದೆ ಅಂತ ಅನ್ಸುತ್ತೆ, ಬಿಸಿಲಿಗೆ ಹಾಗಾಗಿರುತ್ತೆ ಅಂತ ಅವರನ್ನೊಂದಿಷ್ಟು ದತ್ವಾ ಯಾಪಯತಿ, ಅವರ ಹೃದಯದ ಬೇಗೆಯನ್ನು ಪರಿಹರಿಸುವುದು. ಅಭಯಂ ದತ್ವ ಖಿನ್ನತಾಂ ಯಾಪಯತಿ, ಏನು ಆಗಲ್ಲ, ನೀವೇನು ಯೋಚನೆ ಮಾಡಬೇಡಿ ಅಂತ ಆಸ್ಪತ್ರೆ ತನಕ ಕರ್ಕೊಂಡು ಬಂದು ಸೇರಿಸಿ ಅವ್ರ ಅಡ್ರೆಸ್ ಎಲ್ಲ ಕೇಳಿ, ಗೊತ್ತಾಗದೇ ಇದ್ದಾಗ ಅವರ ಯಾವುದೋ ಒಂದು ID ಕಾರ್ಡ್ ಅನ್ನೇ ಕಿಸೆಯಲ್ಲಿದ್ದೆ ಅದನ್ನು ತೆಗೆದು ತೋರಿಸಿ ಸೇರಿಸಿ ಅವ್ರ ಮನೆಗೆ ಫೋನ್ ಮಾಡಿ ಅವ್ರು ಬಂದು ತಲುಪಿದ್ರು ಅಂತ ಅಂದ್ಮೇಲೆ ನಾವು ಹೊರಡುದೇನಿರುತ್ತೆ, ಇದು ದಯಾ. ನಾವೆಲ್ಲ ಕಾಮನ್ ಆಗಿ ಪ್ರಯೋಗ ಮಾಡ್ತೇವೆ ಇದನ್ನ. ದಯಾ ಅಂದ್ರು ಒಂದೇ, ಅನುಕಂಪ ಅಂದ್ರು ಒಂದೇ, ಕರುಣೆ ಅಂದ್ರು ಒಂದೇ. ನಂಗೆ ಕೆಲವೊಂದ್ಸಲ ಅನ್ಸೋದು, ಬರೀ ನಾವು ಜೀವನ ಪೂರ್ತಿ ಈ ಶಬ್ದಗಳ ಹಿಂದೆ ಇರುವ ಆ ವೆರೈಟೀಸ್, ಆ ಪದಗಳಲ್ಲಿರುವಂತಹ ವೈಶಿಷ್ಟ್ಯವನ್ನ ಕಾಣ್ಲಿಕ್ಕೆ ಪ್ರಯತ್ನ ಮಾಡಿದ್ರೇನೆ 10 ಜನ್ಮ ಬೇಕು ಕಲೀಲಿಕ್ಕೆ, ಮುಗಿಯುವುದಿಲ್ಲ ಅಷ್ಟು ಕಲ್ತ ಮೇಲೂ ಕೂಡ. ದೇವರಿಗೆ ಯಾಕೆ ಕವಿ ಅಂತ ಹೇಳುವುದು ಅಂತ ಈಗ ಗೊತ್ತಾಗತ್ತಾ? ಯಾಕೆ ಅವನನ್ನ ಸರ್ವಜ್ಞ ಅಂತ ಕರೀತಾರೆ? ಯಾವ ಪದವನ್ನು ಯಾವ ಅರ್ಥದಲ್ಲಿ, ಯಾವ ಪದ ಯಾವ ಅರ್ಥವನ್ನು, ಅರ್ಥ ಅಂದ್ರೆ ವಸ್ತು, ಈಗ 3 ಇದೆ ಅಲ್ಲಿ. ಒಂದು ತಲೆಯಲ್ಲಿ ಒಂದು ಅಭಿಪ್ರಾಯ ಹುಟ್ಟುತ್ತಲ್ಲ, ಅದು ಒಂದು ಅರ್ಥ. ಈಗ ನಾನು ಕೈ ಅಂದಾಗ ಈ ಕೈಯನ್ನು ಹಿಡ್ಕೊಂಡಿದ್ದೀನಲ್ಲ, ಈ ಕೈ ಅನ್ನೋದು ಇಲ್ಲೊಂದು ಅರ್ಥ ಇದೆ. ಇದಕ್ಕೊಂದು ಬ್ಯಾಂಡೇಜ್ ಈಗ ಬೇಕು ಅಂತ, ಗಾಯ ಆಗಿದೆ ಅಂತಂದಾಗ ನನ್ನ ಮನಸ್ಸಲ್ಲಿ ಬ್ಯಾಂಡೇಜ್ ಅಂತ ಒಂದು ರೂಪ ಬಂತು. ಬ್ಯಾಂಡೇಜ್ ಅನ್ನೋ ಮಾನಸಿಕವಾದ ಅರಿವು ಏನಿದೆ ಅದು ಒಂದು ಜ್ಞಾನ, ಅದು ಒಂದು ಅರ್ಥ ಜ್ಞಾನ. ಆ ಅರ್ಥದ ಜ್ಞಾನಕ್ಕೆ ಕಾರಣವಾದ ಬ್ಯಾಂಡೇಜ್ ಅಥವಾ ಕೈ ಇಲ್ಲಿದೆ. ಈ ವಸ್ತು ಇಲ್ಲದೆ ಇದ್ರೆ ನನಗೆ ಕೈ ಅಂತ ನೆನಪಾಗ್ತಿರ್ಲಿಲ್ಲ. ಅಂದ್ರೆ ನಾನು ಮೊದಲು ನೋಡಿ ಕೈ ಅನ್ನೋದನ್ನ ಕಲ್ಪಿಸಿಕೊಂಡು ಅದನ್ನು ಇಲ್ಲಿ ಒಂದು ಫೋಲ್ಡರ್ ಅಲ್ಲಿ ಕೈ ಅಂದ್ರೆ ಹೇಗಿರುತ್ತೆ, ನನ್ನ ಕೈ ಹೇಗಿದೆ, ಕತ್ಲೆ ಇರುತ್ತೆ. ಆಗ ಕೇಳ್ತಾರೆ ನಿಮ್ಮ ಉಂಗುರದ ಸೈಜ್ ಏನು ಅಂತ. ಹಿಂದೆ ನೋಡಿದ್ದು ನೆನಪಿತ್ತು, ಅದಕ್ಕೆ ಸುಮಾರು ಒಂದು 22-23 ರೌಂಡ್ ಅಲ್ಲಿ ಇರ್ಬೋದು ಅಂತ ನಾವು ಹೇಳಿದಾಗ ನೋಡಿ ಹೇಳ್ಬೇಕಾಗಿಲ್ಲ, ಇದನ್ನು ತೆಗೆದು ಉಂಗುರವನ್ನು ತೆಗೆದು ಎಷ್ಟು ಸೈಜು ಅಂತ ನೋಡ್ಬೇಕಾಗಿಲ್ಲ. ಅಂದ್ರೆ ಅದು ಒಂದ್ ಸರ್ತಿ ತಲೆ ಒಳಗೆ ಹೋಗಿದ್ರಿಂದ ಮತ್ತೆ ಅದು ರೆಕಾರ್ಡ್ ಇರುತ್ತೆ, ಅದರಿಂದ ಹೇಳ್ತೇವೆ ನಾವು. ಆನೆ ಅಂತ ನೋಡಿದವನಿಗೆ, ಜಿಂಕೆ ಅಂತ ಒಂದ್ಸರ್ತಿ ಕೇಳಿ ಆ ಪ್ರಾಣಿಯನ್ನು ಗಮನಿಸಿದವನಿಗೆ ಜಿಂಕೆ ಬಂತು ಅಂದ್ರೆ ಕಣ್ಣು ಅರಳಿ ಎಲ್ಲಿದೆ ಅಂತ ಕೇಳ್ತಾನೆ. ಇಲ್ಲದಿದ್ರೆ ಜಿಂಕೆ ಬಂತು ಅಂದ್ರೆ ಅಲ್ಲ ಜಿಂಕೆ ಅಂತೆ, ಅವನಿಗೆ ಅದು ಯಾವ್ದು ಗೊತ್ತಿಲ್ಲ, ಸುಮ್ಮನೆ ಇರ್ತಾನೆ. ಎಲ್ಲ ಹೋಗಿ ಮುಗಿ ಬೀಳ್ತಾರೆ, ನೋಡ್ತಾನೆ, ಆದ್ರೂ ಕೆಲವೊಮ್ಮೆ ಗೊತ್ತಾಗುದಿಲ್ಲ ಯಾಕೆ ಮುಗಿದಿದೆ ಅನ್ನೋದಿಕ್ಕೆ. ತಾನೇ ಯಾವ್ದು ನೋಡ್ಲಿಕ್ಕೆ ಬಹುಶಃ ಇದಕ್ಕೆ ಬಂದಿದ್ದಾರೆ ಅಂತ ಅನ್ಸುತ್ತೆ, ಇವ್ನು ಹೇಳಿದ್ದೇನೋ ಬೇರೆ ಇರ್ಬೇಕು ಅಂತ, ಅದು ಕೂಡ ಕೆಲವೊಂದ್ ಸರ್ತಿ ಸಂಪರ್ಕ ಆಗದೆ ಹೋಗ್ಬೋದು.
ಆದ್ರೆ ಭಗವಂತನಿಗೆ ಪದ, ಪದದ ಅರ್ಥ ಮತ್ತು ಪದಾರ್ಥ. ಪದ, ಪದದ ಅರ್ಥ ಮತ್ತು ಪದಾರ್ಥ. ಪದ ಅಂದ್ರೆ ನಾನೀಗ ಹೇಳಿದ ಸೌಂಡ್, ತೆಂಗಿನಕಾಯಿ ಅನ್ನೋದು ಒಂದು ಪದ. ತೆಂಗಿನಕಾಯಿ ಹೇಳಿದಾಗ ನನಗೊಂದು ತಲೆಯಲ್ಲಿ ತೆಂಗಿನಕಾಯಿ ಬಂತು, ಅದು ಪದದ ಅರ್ಥ. ಪದಾರ್ಥ ತೆಂಗಿನಕಾಯಿ ಎದುರುಗಡೆ. ಇದಕ್ಕೆ ಯಾರಿಗೆ ಎಲ್ಲಾ ವಸ್ತುಗಳಿಗೂ ಒಂದು ಪದಕ್ಕೆ ಎಷ್ಟು ಅರ್ಥಗಳಿವೆಯೋ ಅಷ್ಟು ಅರ್ಥ ಮತ್ತು ಅಷ್ಟು ಅರ್ಥದ ಪ್ರಜ್ಞೆ ಯಾರಿಗಿದೆಯೋ ಅವರು ಕವಿ ಅಂತ ಅನಿಸಿಕೊಳ್ತಾರೆ. ಅದರಿಂದಾಗಿ ಒಳ್ಳೆ ಕವಿ ಯಾರು ಹೇಳಿ? ಯಾವ ಪದವನ್ನು ಯಾವ ಅರ್ಥದಲ್ಲಿ ಸರಿಯಾಗಿ ಬಳಸಬೇಕು ಅಂತ ಗೊತ್ತಿದ್ರೆ ಮಾತ್ರ ಅವನು ಕವಿ, ಇಲ್ಲಾಂದ್ರೆ ಕವಿ. ಈ ಕವಿ ಶಬ್ದವೇ ದೇವರನ್ನು ಬಹಳ ಬಾರಿ ಕವೀನಾಂ ಉಪಮಶ್ರವಸ್ತಮಂ ಅಂತ ದೇವರನ್ನ ಕವೀನಾಂ ಕವಿ, ಆದಿಕವಿ ಅಂತ ಚತುರ್ಮುಖನಿಗೆ ಹೆಸರು. ಆ ಕವಿಯನ್ನು ಮೀರಿಸಿದ ಕವಿ ಭಗವಂತ. ಯಾಕಂದ್ರೆ ಎಷ್ಟು ಕೆಲವು ಸರ್ತಿ ಅದ್ಭುತ ಅನ್ಸುತ್ತೆ ಅಂದ್ರೆ, ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯೇತಿ ಶಬ್ದಿತ ನಮಸ್ತಸ್ಯೈ 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 ನಮೋ ನಮಃ. ನಮ್ಗೆ ಇದೊಂದು ಮಾಮೂಲು ಪದ್ಯ, ಆದ್ರೆ ಇದನ್ನು ಬಿಡಿಸ್ಕೊಂಡು ಹೋದ್ರೆ ಶಾಸ್ತ್ರದ ಹಲವು ಮುಖ ತೆರ್ಕೊಳ್ಳುತ್ತೆ. ಭೀಷ್ಮರನ್ನ ಮತ್ತು ಅಂಬೆಯನ್ನ ವರ್ಣಿಸುವಾಗ ಒಂದು ಸಾಲು ಬರುತ್ತೆ. ಬಹುಶಃ ಇದಕ್ಕಿಂತ ಚೆನ್ನಾಗಿ ಅಂಬೆಯ ವ್ಯಥೆಯನ್ನ, ಅಂಬೆಯ ವೇದನೆಯನ್ನ ಇನ್ಯಾರು ಕಟ್ಟಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಪುನಃ ಸಾಲ್ವಂ ಪುನರ್ ಭೀಷ್ಮಂ ಭೀಷ್ಮಂ ಸಾಲ್ವಂ ಪುನಃ ಪುನಃ. ಈಗ ಅವಳು ಚೆಂಡಾಟದಂತೆ ಇಬ್ಬರ ನಡುವೆ ಸಿಕ್ಕಿ ಹಾಕಿಕೊಂಡ್ಲು ಅಂತ ವ್ಯಾಸರು. ಅವರು ಅಕಸ್ಮಾತ್ ಕೇವಲ ಒಬ್ಬ ವ್ಯಕ್ತಿಯ ಪರವಾಗಿ ಮಾತನಾಡುವರಾಗಿದ್ರೆ ಅಂಬೆಯ ಈ ದುಃಖವನ್ನ ಇಷ್ಟು ಸಶಕ್ತವಾಗಿ, ಕವಿ ಅಂದ್ರೆ ಇದು ನಿಜವಾದ ಕವಿತ್ವ, ಇದಕ್ಕಿಂತ ನೀವು ಎಷ್ಟು 100 ಪುಟದಲ್ಲಿ ಹೇಳಿದ್ರು ಈ ಪದಗಳಲ್ಲಿ ಇರುವಂತಹ ತಾಕತ್ತನ್ನ ನಾವು ಇನ್ನೆಲ್ಲೂ ಹುಡುಕಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ವ್ಯಾಸರ ಕಾವ್ಯ ಸಾಮರ್ಥ್ಯ, ವ್ಯಾಸರು ಯಾಕೆ ಕವಿಗಳು, ಇದರ ಬಗ್ಗೆನೇ ನಾವು 100 PhD ಮಾಡುವಷ್ಟು ವಿಷಯ ಇದೆ. ಆದ್ರೆ ನಮಗೆ ಇದೆಲ್ಲ PhD ಮಾಡಿದ್ರು ಪರ್ಮನೆಂಟ್ ಹೆಡ್ ಡ್ಯಾಮೇಜ್ ಆದ ಒಬ್ಬ ನಿರ್ದೇಶಕನಿಗೆ ಅಥವಾ ಉದ್ಘೋಷಕನಿಗೆ ಅಥವಾ ಪ್ರಬಂಧಕಾರರನ್ನ ಮಾರ್ಗದರ್ಶನ ಮಾಡುವವರಿಗೆ ತಲೆಗೆ ಹೋಗಲ್ಲ. ಆದ್ರಿಂದ ಇದನ್ನ ಮಾಡಿದ್ರು ಅವ್ರು ತಗೊಳಲ್ಲ. ಅವನು ಯಾವನು ಮಾಡಿಸ್ತೇನೆ ಅಂತಂದ್ರೆ ಈ ಯೂನಿವರ್ಸಿಟಿಗಳು, ವಿದ್ಯಾಲಯಗಳು ಅದನ್ನ ಒಪ್ಕೊಳ್ಳಲ್ಲ. ಯಾಕಂದ್ರೆ ಅವ್ರು ಲಯ ಮಾಡುವುದೇ ಉದ್ದೇಶ ಆದ್ರಿಂದ ದುರ್ಗತಿ ಎಲ್ರಿಗೂ ಗರಬಡದ ಹಾಗೆ ಬಡ್ಕೊಂಡ್ಬಿಟ್ಟಿದೆ. ಯಾರನ್ನು ತಿದ್ದುವುದು ಕಷ್ಟ ಇದೆ. ಅಂದ್ರೆ ಶಾಸ್ತ್ರೀಯ ಜ್ಞಾನ ಇಲ್ಲದೆ ಹೋದಾಗ ಈ ತರದ ಅವ್ಯವಸ್ಥೆ. ಮತ್ತೆ ನಮ್ಗೇನು ಅಂದ್ರೆ ಎಲ್ಲಾ ತಿಳ್ಕೊಳ್ಳಿಕ್ಕೆ ವೇದಿಕೆಗಳು ಅಲ್ಲಿ ಎಲ್ಲ ಸ್ಪಷ್ಟವಾಗಿದ್ರು ಕೂಡ ತಿಳುವಳಿಕೆ ವಿಷಯದಲ್ಲಿ ಆಸಕ್ತಿ ಅನ್ನೋದು ಇವತ್ತು ಕಳೆದು ಹೋಗ್ಬಿಟ್ಟಿದೆ. ಬೇರೆ ಆಕರ್ಷಣೆಗಳು, ಬೇರೆ ಸುಲಭದಲ್ಲಿ ಸಿಗುವಂತಹ ಸೌಲಭ್ಯಗಳು, ಇದೆಲ್ಲವೂ ಅಧ್ಯಯನದ ದಾರಿಯನ್ನ ಮಂಕುಗೊಳಿಸುತ್ತೆ. ಆದ್ರಿಂದ ಕವಿ ಅನ್ನುವ ಶಬ್ದಕ್ಕೆ ಏನು ನಿಜವಾದ ಅರ್ಥ ಇದೆ ಅದು ನಾವು ಮರ್ತು ಬಿಟ್ಟಿದ್ದೇವೆ ಅಂತ ಭಾವಿಸಬಹುದು. ಮತ್ತು ಮುಂದಿನ ಅಭಿಪ್ರಾಯಗಳೆಲ್ಲ ಅವನನ್ನ ಮನೀಷಿ ಅಂತ ಯಾಕೆ ಕರೆದ್ರು, ಈಶಿತ್ರು ಅಂತ ಯಾಕೆ ಕರೆದ್ರು, ಪರಿಭೂ ಅಂತ ಯಾಕೆ ಕರೆದ್ರು ಅನ್ನೋದಕ್ಕೆಲ್ಲ ಮುಂದಿನ ಸಾಲುಗಳು ನಿರೂಪಣೆ ಮಾಡ್ತಾರೆ. ಮತ್ತೆ ನಾವು ಮುಂದಿನ ದಿವಸ ಇದರ ಅನುಸಂಧಾನವನ್ನು ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.